आप देख रहे हैं 7 न्यूज। मैं आपके साथ मोहम्मद सलमान जुनैदी। आज जो कार्यक्रम यहाँ पर आयोजन किया गया था सर, उसके बारे में कुछ आज सहकार भारती के तरफ से पूरे बीजापुर डिस्ट्रिक्ट में जितने भी कोऑपरेटिव मूवमेंट में जुड़े हुए लोग हैं उन सबको मिला के एक संगठन यहाँ पे बना है। मतलब नए तालुकों को पकड़ के 13 तालुका होते हैं, तो 13 तालुके में हर एक तालुके के अपना अध्यक्ष रहेंगे और उनके जनरल सेक्रेटरी रहेंगे, ऑर्गेनाइजिंग जनरल सेक्रेटरी रहेंगे। ऐसे 3-3 लोगों को डिस्ट्रिक्ट बॉडी में से जुड़ा जाता है। फिर उसमें से वो अपने अपने तालुके में वो ऑर्गेनाइजेशन करके जो कोई भी सहकार क्षेत्र में समस्या हो या फिर सहकार क्षेत्र में जो एक संगठन की कमी है, वो कमी को पूरा करने के हिसाब में सहकार भारती काम करता है। तो उस हिसाब से आज पूरा बॉडी फॉर्म हो चुका है। आज कार्यक्रम के चीफ गेस्ट कौन थे सर? चीफ गेस्ट तो हमारे डिस्ट्रिक्ट के लोकसभा एमपी जो रमेश जिगजिनी साहब हैं वो आए थे, और एक्स एमएलसी हमारे अरुण शाहपुर जी आए थे, और सहकार भारती के स्टेट प्रेसिडेंट, नेशनल प्रेसिडेंट और बड़े बड़े सहकार क्षेत्र में काम किए सो बड़े अहदे पे काम करके रिटायर्ड हुए सो बड़े ऑफिसर्स भी यहाँ पे मौजूद थे। एसपी बसवराज जलगार सर को यहाँ पर आज जो सम्मानित किया गया, उस पर क्या? हमारे जिले के एक अधिकारी जो हमारे जिले में महात्मा बसवेश्वर जी का जन्म हुआ है, तो उनके वचनों को अदर स्टेट में या फिर ओवरसीज मतलब बाहर देश में भी उनका प्रचार होना, वो हिसाब से उन्होंने कन्नड़ा को इंग्लिश में ट्रांसलेट करके एक ग्रंथ बसवाना जी के वचन को उन्होंने लिखा है। तो उनको एक सम्मान करना हम सबकी जिम्मेदारी होती है, उस हिसाब से उनको आज सम्मानित किया गया है। आज का कार्यक्रम कौन से हॉल में कहाँ पर किया गया था और किसके नेतृत्व में किया गया था? ये यहाँ पे बहुसार क्षत्रिय हॉल जो है हमारे आनंद नगर में, वहाँ पे सभी बीजापुर जिला के सहकार भारती कमेटी के तरफ से और राज्य सहकार भारती कमेटी की तरफ से कार्यक्रम का आयोजन किया गया था। ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ವೇದಿಕೆಯ ಘನತೆಯಿಂದ ಇಮ್ಮಡಿಗೊಳಿಸುತ್ತಿರುವಂತಹ ಈ ಭಾಗದ ಜನಪ್ರಿಯ ಸಂಸದರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿನಿ ಸಾಹೇಬರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಶ್ರೀ ಗುರುದೇವ್ ಆರ್ ಮಾಗ್ನೂರ್ ಅವರನ್ನ ಒಳಗೊಂಡು ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಒಂದು ನಿಮ್ಮ ಪದಗ್ರಹಣ ಸಮಾರಂಭದಲ್ಲಿ ಪೊಲೀಸ್ ಅಧಿಕಾರಿಯಾದ ನನ್ನನ್ನು ಕರೆಸಿ ಒಂದು ಸನ್ಮಾನವನ್ನು ಮಾಡಿದ್ದಕ್ಕೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಹೇಳಲು ಇಷ್ಟಪಡ್ತೀನಿ. 12ನೇ ಶತಮಾನದ ವಿಚಾರಗಳು ಈಗ ನಮ್ಮ ಮಕ್ಕಳಿಗೆ ತಲುಪಿರುವ ಉದ್ದೇಶದಿಂದ ಬಸವಣ್ಣನವರ 959 ಸುರಕ್ಷಿತ ವಚನಗಳನ್ನು ಇಂಗ್ಲಿಷ್ ಭಾಷಣ ಮಾಡಿದ್ದೇವೆ. ಎಲ್ಲವೂ ಕಟೋಚಾರಗಳ ಮಗನ ಹಿಡಿದುಕೊಂಡು ಐಎಎಸ್ ಅಧಿಕಾರಿಗಳವರೆಗೆ ನಮ್ಮ ರಾಜಕಾರಣಿಗಳ ಮಕ್ಕಳಿಗೆ ಶ್ರೀಮಂತ ಮಕ್ಕಳಿಗೆ ಎಲ್ಲರೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಶಿವಶರಣರ ಸದ್ವಿಚಾರಗಳು, ವಚನಗಳು ಅಂದರೆ ಬೇರೆ ಇಲ್ಲ, ಸದ್ವಿಚಾರಗಳು, ಶಿವಶರಣರ ಸದ್ವಿಚಾರಗಳು ಅವರಿಗೆ ದೊರೆಯದಂತೆ ಆಗಲಿ ಎನ್ನುವ ಉದ್ದೇಶದಿಂದ ನಮ್ಮ ಮಕ್ಕಳ ಕೈಯಲ್ಲಿ ಅವರು ಬೇರೆ ಏನಾದರೂ ಹಿಡಿಯುವ ಮೊದಲು ಬಸವಣ್ಣನವರ ಕೈ ಕೊಡೋಣ ಅಂತ ಹೇಳಿ ನನ್ನೊಳಗೆ ಜ್ಞಾನಮಣಿ ನನ್ನ ಒಂದು ಶೀರ್ಷಿಕೆಯಲ್ಲಿ ಬಸವೇಶ್ವರರ 959 ವಚನಗಳನ್ನು ಭಾಷಾಂತರ ಮಾಡಿದೆ. ಶಿವಶರಣರ ವಿಚಾರಗಳು ಸಂತ ಮಹಾಂತರ
ವಿಚಾರಗಳು ಯಾವುದೋ ಒಂದು ಜಾತಿ ಧರ್ಮ ಪ್ರದೇಶಕ್ಕೆ ಸೀಮಿತ ಆಗಿರೋಲ್ಲ. ಕೊಲಬೇಡ, ಹುಸಿಯನ್ನು ಉಳಿಯಬೇಡ, ಅನ್ಯಾಯಬೇಡ, ಅನರಿಗೆ ಸ್ನೇಹಬೇಡ, ಮನ್ನವನ್ನಿಸಬೇಡ, ಎದುರು ಹಳೆಯಲು ಬೇಡ ಅನ್ನೋದು ಯಾವುದು ಜಾತಿ ಸಂಬಂಧಪಟ್ಟಿದ್ದಾವೆ, ಯಾವುದು ಧರ್ಮ ಸಂಬಂಧಪಟ್ಟಿದ್ದಾವೆ. ಯಾವ ಧರ್ಮ ಕಳ್ಳತನ ಮಾಡೋದು ಹೇಳುವುದು ಈ ಸಪ್ತಸಂತಗಳು. ಅದೇ ರೀತಿ ಹಲವಾರು ವಿಚಾರಗಳನ್ನು ನಾವು ಒಂದು ಸಾಹಿತ್ಯದಲ್ಲಿ ತಗೊಂಡ್ರೆ ಹಲವಾರು ವಿಚಾರಗಳನ್ನು ತಗೊಂಡು ಯಾವ ಜಾತಿ ಧರ್ಮ ಸಮಾಜದ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವ ಹಕ್ಕುಗಳನ್ನು ನಾವು ಚಳವಳಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದಂತಹ ಲಿಂಗಭೇದ ಮತ್ತು ಜಾತಿವಾದ ಕಾರ್ಯಕ್ರಮವಾಗಿ ಸೊಸೈಟಿಯ ಒಂದು ಬಹುಭಾಗಕ್ಕೆ ತುಳಿತಕ್ಕೊಳಗಾಗಿತ್ತು. ಅವರನ್ನ ಮೇಲೆತ್ತಿ ಆಧ್ಯಾತ್ಮಿಕವಾಗಿ ಮುನ್ನಡೆಸಬೇಕು ಅಂತ ನಾವು ಚಳವಳಿಯನ್ನು ವಿಚಾರಗಳನ್ನು ಹೇಳಿ ಕೆಲವು ವಚನಗಳನ್ನು ಭಾಷಾಂತರ ಮಾಡಿದ್ದೀವಿ. ಅದಕ್ಕಾಗಿ ನಾವೆಲ್ಲ ಸನ್ಮಾನ ನಮಗೆ ಹೃತ್ಪೂರ್ವಕವನ್ನು ಸಲ್ಲಿಸ್ತಾ ಭಕ್ತರೆಲ್ಲ ಒಳ್ಕೊಂಡಿದ್ದೇವೆ. ಬೇರೆ ಬೇರೆ ಕೆಲಸಗಳಿದೆ, ಇವತ್ತಿಗೆಲ್ಲ ಓದಬೇಕು ನಾವು. ಆದರೂ ಕೂಡ ಭಕ್ತ ಎಲ್ಲ ನೋಡೋದು ಅವಕಾಶ ಬರ್ತಿತ್ತು. ಕೋಆಪರೇಷನ್ ಸೆಪರೇಷನ್ ಫಾರ್ ಸೆಪರೇಷನ್ ಅಂತಾರೆ. ಸಹಕಾರವು ನಮ್ಮೆಲ್ಲ ಒಂದು ಭೇದಭಾವಗಳಿಗೆ ತೆರೆ ಇರುವಂತಹದ್ದು. ಕೋಆಪರೇಷನ್ ಸೆಪರೇಷನ್ ಫಾರ್ ಸೆಪರೇಷನ್ ಎಲ್ಲ ಸೊಸೈಟಿ ಹಕ್ಕುಗಳಿಗೆ ಈ ಮಾನ. ಸೊ ಅಂತಹ ಒಂದು ಸಹಕಾರದ ತತ್ವದಲ್ಲಿ ಎಲ್ಲ ಹಿಂದಿನ ನಮ್ಮ ಸಾಕಷ್ಟು ಹಿರಿಯರು ಇದರ ಬಗ್ಗೆ ವಿಚಾರ ಮಾಡಿ ಸಹಕಾರ ತತ್ವವನ್ನು ನಮ್ಮ ದೇಶದಲ್ಲಿ ಜಗತ್ತಿನಾದ್ಯಂತ ತಂದು ಸಹಕಾರದ ಅಡಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾನವ ಸಮಾಜ ಕಂಡಿದೆ. ಅಂತಹ ಎಲ್ಲ ನಿಮ್ಮ ಸಹಕಾರಿಗಳಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ನಿಂತುಕೊಂಡೆಲ್ಲ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಘಟಕರಿಗೆ, ವಿಶೇಷವಾಗಿ ನಮ್ಮ ಕೃಷ್ಣ ಭಾಷಾ ಅವರಿಗೆ, ಬೆಳವಣಿಗೆಯವರಿಗೆ, ಅವರು ನಮ್ಮ ಇಡೀ ಶ್ರೀಮಂತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ ವೇದಿಕೆಗೆ ಉಪಸ್ಥಿತರಿರುವಂತಹ ಈ ಜಿಲ್ಲೆಯ ಹೆಮ್ಮೆಯ ಸಂಸದರು, ಮಾಜಿ ಕೇಂದ್ರ ಸಚಿವರು, ತಮ್ಮದೇ ಆಗಿರುವಂತಹ ಛಾಪನ್ನ ಕರ್ನಾಟಕದ ರಾಜಕಾರಣದಲ್ಲಿ ಮೂಡಿಸಿರುವಂತಹ ಉತ್ಸವಿ ರಾಜಕಾರಣಿ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ರಮೇಶ್ ಜಿಗಗಿ ಸಾಹೇಬ್ರೆ, ಈ ಕಾರ್ಯಕ್ರಮಕ್ಕಾಗಿ ದೂರದ ದಾವಣಗೆರೆಯಿಂದ ಸಹಕಾರಿ ಕ್ಷೇತ್ರದ ಸಹಕಾರ ಭಾರತೀಯ ರಾಜ್ಯಾಧ್ಯಕ್ಷರಾಗಿ ಭಾಗವಹಿಸಿರು ಸನ್ಮಾನ್ಯ ಶ್ರೀ ಪ್ರಭುದೇವ್ ಮಾಗೂರ್ ಅವರೇ, ಸಹಕಾರ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಗ ರಾಷ್ಟ್ರೀಯ ಸಂರಕ್ಷಕರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವಂತಹ ನನ್ನ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ವೈದ್ಯ ಅವರೇ, ಈ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಅನ್ನ ಬಹಳ ಸದೃಢವಾಗಿ ಕಟ್ಟಿ ಈ ಸಹಕಾರಿ ಭಾರತೀಯ ಸಂಸ್ಥೆಯನ್ನು ಕೂಡ ರಾಜ್ಯದಲ್ಲಿ ಕಟ್ಟಿ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಸಂಚರಿಸಿ ಕಟ್ಟಿರುವಂತಹ ಇನ್ನೊಬ್ಬ ಹಿರಿಯರು ಆಗಿರುವಂತಹ ಸನ್ಮಾನ್ಯ ಎಂ ಜಿ ಪಾಟೀಲ್ ಸಾಹೇಬ್ರೆ, ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನರಸಿಂಹ ಕಾಮತ್ ಅವರೇ, ಇಲ್ಲಿವರೆಗೂ ಈ ಜಿಲ್ಲೆಯಲ್ಲಿ ಸಹಕಾರ ಭಾರತೀಯ ಚುಕ್ಕಾಣಿ ಹಿಡಿದು ಸಹಕಾರ ಭಾರತೀಯ ಸಂಘಟನೆ ಕಟ್ಟಿರುವಂತಹ ಇನ್ನೋರ್ವ ನನ್ನ ಹಿರಿಯರು, ದೇವರಿಗೆ ಖ್ಯಾತ ವೈದ್ಯರು ಆಗಿರುವಂತಹ ಡಾಕ್ಟರ್ ಆರ್ ನಾಯಕರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಸಹೋದರ ರಾಜಶೇಖರ್ ಗುರುಜಿನಿ ಅವರೇ, ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಇಡೀ ಜಿಲ್ಲೆ ಭಾಗದ ವಿಜಯ್ ಕುಮಾರ್ ವಿಜಯರಿ ಅಂತ ಪ್ರಖ್ಯಾತರು, ವೇದಿಕೆಯಲ್ಲಿರುವಂತಹ ವಿಜಯ್ ಕುಮಾರ್ ವಿಜಯರಿ ಅವರೇ, ಸಹಕಾರಿ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿರುವಂತಹ ಹಿರಿಯರಾಗಿರುವಂತಹ ಶ್ರೀಮಂತ್ ಹಿರಿಯಣ್ಣ ಅವರೇ, ನಮ್ಮ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಮ್ಮನ್ನೆಲ್ಲ ಬೆಳೆಯುವಲ್ಲಿ ಸಾಕಷ್ಟು ಪಾತ್ರವನ್ನು ವಹಿಸಿರುವಂತಹ ಸನ್ಮಾನ್ಯ ಚಂದ್ರಶೇಖರ್ ಗೌಡಿಗೆ ಅವರೇ, ಇದೊಂದು ಅದ್ಭುತವಾಗಿರುವಂತಹ ಭವನ ನಿರ್ಮಾಣ ಮಾಡುವಲ್ಲಿ ಕಾರ್ಪೊರೇಟರ್ ಆಗಿ ನಮ್ಮೆಲ್ಲರ ಹಿಂದೆಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಸಹೋದರ ರಾಜೇಶ್ ದೇವಗಿರಿ ಅವರೇ, ವೇದಿಕೆಗೆ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಮಾನ್ಯ ಜಿ ಡಿ ಅಂಗಡಿ ಅವರೇ, ಪುರುಷೋತ್ತಮ ನಿಡೋಣಿ ಅವರೇ, ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಇನ್ನೊಬ್ಬ ಸಹೋದರಾಗಿರುವಂತಹ ಶ್ರೀ ಹರ್ಷಗೌಡ ಪಾಟೀಲ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ದೀಪಕ್ ಸಿಂಗ್ರೆ ಅವರೇ, ಪರಶುರಾಮ್ ಚಿಂಚಲಿ ಅವರೇ, ಅವರುಗಳಲ್ಲೇ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಪ್ರಪ್ರಥಮವಾಗಿ ನಾನು ಸನ್ಮಾನ್ಯ ಸಂಸದರಿಗೆ, ಸರ್ ನೀವೇನು ನ್ಯಾಷನಲ್
ಸಹಕಾರ ಭಾರತಿ ಅಧ್ಯಕ್ಷರು ಕೊಟ್ಟಿದ್ದೀವಿ. ನೀವು ಅಲ್ಲಿ ಮನಸ್ಸಿ ತಂದು ಕೊಟ್ರಿ. ನಮ್ಮ ಅಭಿನಂದನೆಗಳನ್ನ ನೀವು ಹೋಗಿ ಅಮಿತ್ ಶಾ ಅವರಿಗೆ ತಲುಪಿಸಿ. ನಿಮ್ಮ ಮೂಲಕ ಈ ದೇಶದ ಹೆಮ್ಮೆಯ ಪ್ರಧಾನಿ ಹಾಗೂ ಗೃಹ ಸಚಿವರು ಸಹಕಾರ ಸಚಿವರಾಗಿರುವಂತ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಈ ಭಾಗದ ಜನರ ಪರವಾಗಿ ಸಹಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ದೇಶಕ್ಕೆ ಒಂದು ಒಳ್ಳೆಯ ಸಹಕಾರ ನೀತಿಯನ್ನು ಕೊಟ್ಟಿರುವುದಕ್ಕಾಗಿ. ವಿಜಯಪುರ ಜಿಲ್ಲೆಯ ಸಹಕಾರ ಭಾರತೀಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಬಹುಸಾದ್ ಕ್ಷತ್ರಿಯ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅಷ್ಟೇ ಶಿಸ್ತಿನಿಂದ ಇಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳಿಗೆ ಹಾಗೂ ವಿಜಯಪುರ ಜಿಲ್ಲೆ ಎಲ್ಲ ಸಹಕಾರಿ ಬಂಧುಗಳಿಗೆ ಬಿಜಾಪುರ ಜಿಲ್ಲಾ ಸಹಕಾರ ಭಾರತೀಯ ಎಲ್ಲ ಪದಾಧಿಕಾರಿಗಳಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸಹಕಾರ ಭಾರತಿ ಅಂತಕ್ಕಂಥದ್ದು ಬಹುಶಃ ಭಾಳಷ್ಟು ಕಡಿಮೆ